ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ಹಿಂದೂಗಳಿಗೆ ಇದು ಹೊಸ ವರ್ಷ ಆಗಿರೋದ್ರಿಂದ ಮನೆ ಬಾಗಿಲಿಗೆ ಮಾವು ಬೇವು ತೋರಣ ಎಲ್ಲ ಕಟ್ಟಿ ಮೈಗೆಲ್ಲ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡೋವಂಥದ್ದು, ದೇವ್ರ ಪೂಜೆ ಮಾಡಿ ಒಬ್ಬಟ್ಟು ಊಟ ಮಾಡ್ಕೊಂಡು ತಿನ್ನೋವಂಥದ್ದು ಇವತ್ತು ಯುಗಾದಿ ಹಬ್ಬ ಅಂದರೆ. ಸೊ ಇವತ್ತು ನಾವು ಮನೆಗೆಲ್ಲ ತೋರಣ ಕಟ್ಟೋಣ ಮನೆ ಬಾಗಿಲಿಗೆ ಅಂತ ಹೇಳ್ಬಿಟ್ಟು ಹಸ್ಬೆಂಡೆಲ್ಲ ಬಿಡಿಸಿಟ್ಟಿದ್ದಾರೆ ನೀಟಾಗಿ. ಸೊ ಇಲ್ಲಿ ಅಪ್ಪ ಎಲ್ಲ ತೊಗೊಂಡು ಬಂದು ಮಾವಿನ ಸೊಪ್ಪೆಲ್ಲ ತಂದು ಕೊಟ್ಬಿಟ್ಟು ಹೋಗಿದ್ರು. ಅದಕ್ಕೆ ತೋರಣ ಕಟ್ಟೋದಕ್ಕೆ ಎಲ್ಲ ಆಗಲ್ವಲ್ಲ, ಹಾಗಾಗಿ ಚೆನ್ನಾಗಿರೋ ಅಂಥದ್ದು ಮಾತ್ರ ಬಿಡಿಸಿಟ್ಟಿದ್ದಾರೆ. ಸೊ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾರೆ ಆಲ್ರೆಡಿ. ಸೊ ನಾನು ಬಾಗಿಲೆಲ್ಲ ತೊಳೆದು ನೀಟಾಗಿ ಈಗ ರಂಗೋಲಿ ಬಿಡಬೇಕು. ಸೊ ಯಾವ ರಂಗೋಲಿ ಬಿಡೋದು, ಹೊಸದಾಗಿ ಯಾವುದಾದ್ರು ಚೆನ್ನಾಗಿರೋವಂಥದ್ದು ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲ ನೋಡ್ತಾ ಇದ್ದೀನಿ. ಬೇವಿನ ಸೊಪ್ಪು ಎಲ್ಲ ರೆಡಿ ಇದೆ. ಅಪ್ಪ ಬೇವಿನ ಸೊಪ್ಪು ಎಲ್ಲ ತಂದ್ಕೊಟ್ಟು ಹೋದರು. ನಾನು ರಂಗೋಲಿ ಬಿಟ್ಟು ಎಲ್ಲ ಕಲರ್ ಹಾಕಿದ್ದೀನಿ. ಸೊ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟಿದ್ದೀನಿ. ಹಸ್ಬೆಂಡ್ ಈಗೆಲ್ಲ ತೋರಣ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನಾನೆಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವತ್ತು ಬೇಗ. ಈಗಾಗಲೇ 9 ಗಂಟೆ ಟೈಮ್ ಆಗಿದೆ. ಸೊ ನೋಡಿ, ಸಿಂಪಲ್ಲಾಗೆಲ್ಲ ಪೂಜೆ ಮಾಡಿ ಬೇಗ ಮುಗಿಸಿದ್ದೀನಿ. ಮಾವು ಬೇವು ಎಲ್ಲ ಪೂಜೆಗಿಟ್ಟು, ಸೊ ಹಾಲಿಟ್ಟು ದೇವರಿಗೆ ಕಾಯಿ ಕಡ್ಡಿ ಕರ್ಪೂರ ಹಣ್ಣು ಎಲ್ಲ ಮಾಡಿ ಪೂಜೆ ಮಾಡಿರೋವಂಥದ್ದು ಸಿಂಪಲ್ಲಾಗಿ. ದೇವ್ರ ಮನೆಗೆಲ್ಲ ತೋರಣ ಕಟ್ಟಿ ಮನೆ ಬಾಗಿಲಿಗೆಲ್ಲ ತೋರಣ ಕಟ್ಟಿ ಎಲ್ಲ ರೆಡಿ ಮಾಡಿದ್ರು ಹಸ್ಬೆಂಡು. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡಾಯಿತು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿನ್ನಿ. ಬೇವು ಬೆಲ್ಲ. ಇವತ್ತು ಹಬ್ಬದ ಪೂಜೆ ಎಲ್ಲ ಮುಗಿಸಿ ಈಗ ಊರಿಗೆ ಹೊರಡ್ತಾ ಇದ್ದೀವಿ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ನಾವು ರೆಡಿಯಾಗಿ. ಸೊ ಈಗ ದೇವ್ರ ಪೂಜೆ ಎಲ್ಲ ಆಯಿತು. ಈ ರೀತಿ ಎಷ್ಟೇ ಬೇಗ ಮಾಡಿದ್ರು ಹಬ್ಬದ ದಿನ ಟೈಮ್ ಆಗೇ ಬಿಡುತ್ತೆ. ಸೊ ಈಗೆಲ್ಲ ರೆಡಿಯಾಗಿ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ಕಡೆಯೂ ಇವತ್ತು ಪೂಜೆ ಮಾಡಿರುವಂಥದ್ದು. ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತಾ ಇದ್ವಿ. ಅಲ್ಲೂ ತೋರಣ ಕಟ್ಟಿ ಹೂವು ಎಲ್ಲ ಹಾಕಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆಲ್ರೆಡಿ 10:30 ಆಗಿದ್ದು ಟೈಮು. ಸೊ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತಲ್ಲ, ಹಾಗಾಗಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗ್ಬೇಡ, ಇನ್ನು ಊರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಈಗ ಟಿಫನ್ಗೆ ಅಂತ ನಿಲ್ಲಿಸಿದ್ದೀವಿ. ನನ್ನ ಮಕ್ಕಳು ಮಂಗಳೂರು ಬನ್ಸ್ ತಗೊಂಡಿದ್ದಾರೆ. ಚೆನ್ನಾಯ್ತಾ ಮಗಳಿಗೆ ಇದು ಅವ್ರಿಗದು. ಮೋನು ಬೇಗ ಬೇಗ ತಿನ್ನು, ಟೈಮ್ ಆಗೈತೆ. ಊರಿಗೆ ಬಂದ್ವಿ. ಊರಲ್ಲಿ ಇವತ್ತು ನಾಗರು ಮಾಡಬೇಕು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಅತ್ತೆ ಎಲ್ಲನೂ ಎಳ್ಳುದು ಉಂಡೆ ಮತ್ತು ಅಕ್ಕಿ ಉಂಡೆ, ಅದು ತಂಬಿಟ್ಟು ಥರ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಿ ರೆಡಿ ಮಾಡಿದರು. ಮತ್ತು ಪ್ರಸಾದ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗಬೇಕು. ಸೊ ಇಲ್ಲೂ ಎಲ್ಲ ಮಾವು ಬೇವು ಎಲ್ಲ ಕಟ್ಟಿ ರೆಡಿ ಮಾಡಿದ್ದಾರೆ. ಹೂವು ಎಲ್ಲ ನೆನ್ನೆನೇ ಕೊಟ್ಟು ಕಳಿಸಿದ್ದೆ. ಸೊ ಅಲ್ಲಿ 1 kg ತೊಗೊಂಡು ಒಂದು ಸ್ವಲ್ಪ ಕಟ್ಟಿ ಇನ್ನೊಂದು ಸ್ವಲ್ಪ ಹಾಗೆ ಬಿಡಿ ಹೂವು ಕೊಟ್ಟು ಕಳಿಸಿದ್ದೆ. ಸೊ ಎಲ್ಲ ಮಾಡಿದ್ದಾರೆ. ಈಗ ಅತ್ತೆ ದೇವ್ರ ಮನೆ ಎಲ್ಲ ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಪೂಜೆ ಇನ್ನೂ ಮಾಡಿಲ್ಲ, ಪೂಜೆ ಮಾಡಬೇಕು. ಸೊ ಮಾವ ಮಗಳು ನಮ್ಮ ಹಸ್ಬೆಂಡು ಎಲ್ಲನೂ ಈಗ ಹೊಲ್ದ ಹತ್ರ ಹೋಗಿದ್ದಾರೆ ನಾಗರು ಮಾಡೋದಕ್ಕೆ ಅಂತ ಹೇಳಿ. ಎಲ್ಲ ರೆಡಿ ಮಾಡಿ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೇವು ಬೆಲ್ಲ ಇಲ್ಲಿ ಎಲ್ಲರ ಮನೆಯಲ್ಲೂ ಕಲೆಕ್ಟ್ ಮಾಡಿ ಬೇವು ಬೆಲ್ಲನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ತಾರೆ. ಸೊ ಅದಕ್ಕೂ ಎಲ್ಲ ರೆಡಿ ಮಾಡಿದ್ದಾರೆ ಅತ್ತೆ. ಸೊ ಬನ್ನಿ ಈಗ ಪೂಜೆ ಮಾಡೋಣ. ಅಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಸೊ ಬೇಗ ಬಂದ್ವಿ. ಇಷ್ಟೊತ್ತಾಯಿತು. ಇಲ್ಲಿ ಮಾವು ಬೇವು ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಅಲ್ಲಿ 80 ರೂಪಾಯಿ ಒಂದು ಕಟ್ಟಿಗೆ ಕೊಡಬೇಕು. ಸೊ ಇಲ್ಲೆಲ್ಲ ಮರಗಳಿರುತ್ತಲ್ವ, ಹಾಗಾಗಿ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಈಗೆಲ್ಲ ಇದು ದೇವಸ್ಥಾನಕ್ಕೆ ಕೊಡೋಕ್ಕೆ, ದೇವಸ್ಥಾನಕ್ಕಿದು. ಸೊ ದೇವ್ರ ಮನೆಯಲ್ಲೂ ಎಲ್ಲ ರೆಡಿ ಮಾಡಿ ಈಗೆಲ್ಲ ಹಣ್ಣೆಲ್ಲ ಇಟ್ಟು ಈಗ ಪೂಜೆ ಮಾಡೋಣ ಬನ್ನಿ. ನೀವು ಒಬ್ಬಟ್ಟು ನಂಚಿಡ್ದಿರಾ, ಇದನ್ನ ಇಟ್ಟರೆ ಅದು ನಿಮಗೆ ಇಡ್ಲಾ ಇದು 2 ಒಬ್ಬಟ್ಟು ಪೂಜೆಗೆ. ಬೆಣ್ಣೆ ಕೊಟ್ಟು ಕಳಿಸಿದ ಅಜ್ಜಿ ಕಾಯಿಸೇ ಇರಲಿಲ್ಲ. ಹಾಗಾಗಿ ಬಂದ ತಕ್ಷಣ ನನ್ನ ಮಗಳು ಬೆಣ್ಣೆಯಲ್ಲಿ ತುಪ್ಪ ಮಾಡಿದ್ದೀರಾ ಅಂತ ಕೇಳಿಬಿಟ್ಟು ಈಗ ಅದನ್ನೇ ಪಾತ್ರೆಗಾಗಿಟ್ಟು ಎಲ್ಲ ಬೆಣ್ಣೆ ಕಾಯಿಸ್ತಾ ಇದ್ದೀವಿ. ಇಟ್ಟಿದ್ದೀನಿ. ಈ ಕಡೆ ಬೇವು ಬೆಲ್ಲ ಎಲ್ಲ ಇಟ್ಟು ಈಗ ಪೂಜೆ ಮಾಡೋಣ. ನಮ್ಮ ಮಾವ ಟವಲ್ಲು ಪೂಜೆಗೆ ಅಂತ ತಂದಿರೋದು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಮರ್ತಿ. ಈಗ ಮತ್ತೆ ಹೋಗ್ತಾ ಇದ್ದೀನಿ. ಈಗ ಅಜ್ಜಿ ಮೊಮ್ಮಗಳು ಸೇರಿ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಯಾವುದು ಶೆಕೆಗೆ ಜಡೆ ಎಲ್ಲ ಎತ್ಕೊಟ್ಬಿಟ್ಟು ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮಲ್ಲಿಗೆ ಹೂವು ತೊಗೊಂಬಂದಿದ್ನಲ್ಲ, 1/4 kg ಕಟ್ಟಿ ಮಲ್ಲಿಗೆ ಹೂವು ಎಲ್ಲ ಮುಡ್ಕೊಂಡು ಬಂದಿದ್ದೆ. ಸೊ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ. ಎಲ್ಲ ರೆಡಿಯಾಗಿದೆ. ಒಬ್ಬಟ್ಟು ಮತ್ತು ಎಲ್ಲ ಕೋಸಂಬರಿ ಎಲ್ಲ ಬಂದಮೇಲೆ ಮಾಡಿದೆ. ಸೊ ಒಬ್ಬಟ್ಟು ಅತ್ತೆನೇ ಎಲ್ಲ ಮಾಡ್ತಿದ್ರು ಆಲ್ರೆಡಿ. ಹೊಲ್ದ ಹತ್ರ ಕೊಟ್ಟು ಕಳಿಸ್ಬೇಕಲ್ಲ ಪೂಜೆಗೆ ಅಂತ ಎಲ್ಲ ಹೇಳಿ. ಇಷ್ಟು ಕಾಳುಗೋಜು ಮಾಡಿದ್ದಾರೆ. ನೆಕ್ಸ್ಟ್ ಇದು ಒಬ್ಬಟ್ಟಿಗೆ ಕಾಯಿ ಹಾಲು, ಒಬ್ಬಟ್ಟಿನ ಸಾಂಬಾರು, ರೈಸ್ ರೆಡಿ ಇದೆ. ಆಮೇಲೆ ತುಪ್ಪ ಎಲ್ಲ ಕಾಯಿಸಿದ್ವಿ. ನೆಕ್ಸ್ಟ್ ಇದು ಆಲೂಗಡ್ಡೆ ಪಲ್ಯ. ನಮ್ಮ ಮಾವ ಅವರ ಅಪ್ಪಂಗೆ ತುಂಬ ಇಷ್ಟ ಅಂತ ಆಲೂಗಡ್ಡೆ ಪಲ್ಯ. ಸೊ ಹಾಗಾಗಿ ಈಗ ನಾಗರು ಮಾಡಿಕೊಂಡು ಗುಂಡಿ ಪೂಜೆ ಎಲ್ಲ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಊರಲ್ಲಿ ಎಲ್ಲರೂ ಅಷ್ಟೇ ಈ ಹಬ್ಬದಲ್ಲೇ ಮಾಡ್ತಾರೆ, ಯುಗಾದಿ ಹಬ್ಬದಲ್ಲಿ.
ಹಾಗಾಗಿ ಅಡುಗೆ ಒಬ್ಬಟ್ಟು ಕಾಳುಗೊಜ್ಜು ಕೋಸಂಬರಿ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡು ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋವಂಥದ್ದು. ಒಬ್ಬಟ್ಟು ಕಾಳುಗೊಜ್ಜು ಎಲ್ಲ ಮಾಡಿಬಿಟ್ಟಿದ್ರು, ಸಾಂಬಾರು ಎಲ್ಲನೂ. ಸೊ ನಾನು ಬಂದಮೇಲೆ ಆಲೂಗಡ್ಡೆ ಪಲ್ಯ ಕೋಸಂಬರಿ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿರಲಿಲ್ಲ. ಸೊ ದೇವ್ರ ಪೂಜೆ ಮಾಡಿ ಈಗೆಲ್ಲ ಕಸ ಗುಡಿಸಿ ಈಗೆಲ್ಲ ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಕೆಲಸ ಇದ್ದೇ ಇರುತ್ತೆ ಮಾಡ್ತಾಯಿದ್ರೆ. ನನ್ನ ಮಗಳು ಪಾಪ ಬಂದು ಒಬ್ಬಟ್ಟೆಲ್ಲ ಸುಟ್ಟಲು, ಅಜ್ಜಿ ಜೊತೆ ಸೇರಿಕೊಂಡು ಈ ಕ್ರಿಕೆಟ್ ಬರ್ತಿದೆ, ಕ್ರಿಕೆಟ್ ನೋಡ್ತಿದ್ದಾಳೆ. ಅವಳದೆಲ್ಲ ಊಟ ಆಯಿತು. ಎಲ್ಲ ಅರ್ಜೆಂಟು ಪೂಜೆ ಎಲ್ಲ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಯಾವುದೂ ಫೋಟೋನು ತೆಗಿಯೋಕ್ಕಾಗಲಿಲ್ಲ, ವೀಡಿಯೋನು ತೆಗಿಯೋಕ್ಕಾಗಲಿಲ್ಲ. ಸೊ ಬೇಗ ಬಂದುಬಿಟ್ವಿ. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಹಬ್ಬ ಅಲ್ವಾ, ಅವ್ರ ಊರಿಗೆ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾರು ಇವರು ಜೋಗಲೆ ಆಡ್ತಾರೆ? ಅವರು ಸೀರೆ ಉಟ್ಕೊಂಡು ಜೋಗಲೆ ಆಡ್ತಿರೋದು. ಎಲ್ಲ ನೆನ್ಕೊಳಪ್ಪ ಸೀರೆ ಹೆಂಗೆ ಕಾಣಿಸ್ತೈತೆ ನೋಡೋಣ. ಮಗು ಇವತ್ತು ಸೀರೆ ಉಟ್ಕೊಂಡು ಜೋಗಲೆ ಆಡೋಕೆ ಕೂತೈತೆ. ಚೆನ್ನಾಗೈತೆ ಬಿಡು. ಪಿಂಕ್ ಬ್ಲೌಸು, ಪಿಂಕ್ ಸ್ಯಾರಿ ಮ್ಯಾಚಿಂಗ್ ಆಗುತ್ತೆ ಕಣೋ. ಹಾಂ, ಪಿಂಕ್ ಟೀ ಶರ್ಟು, ಅದರಲ್ಲೂ ಪಿಂಕ್ ಐತಲ್ಲ ಸೀರೆನಲ್ಲಿ, ಮ್ಯಾಚ್ ಆಗುತ್ತೆ ಬಿಡು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇದು ಅವ್ರ ಅಜ್ಜಿದು ಹಳೆ ಸೀರೆ, ಇದು ಹಳೆ ಸೀರೆ. ಇದು ಸೀರೆ ಉಟ್ಕೊಂಡು ಅದನ್ನು ತಾತನ ಕೈಲಿ ಜೋಗಲೆ ಕಟ್ಸ್ಕೊಂಡು ಈಗ ಆಡಕ್ಕೆ ಕೂತಿದ್ದಾಳೆ. ವೇರಿಷನ್ ಕರ್ಕೊಂಬ ಹೋಗು, ಅವಳು ನೀನಿಬ್ಬರು ಆಡಿಯೋರಂತೆ. ಬರ್ತಾಳೆ ಜೋಗಲೆ ಅಂದರೆ. ಇವಾಗ ಖೋಖೋ ಖೋಖೋ ಅಂತ ಕೂಗ್ತೈತಿ. ಇವಾಗ ಈಗ ಬೆಳಗ್ಗೆ ಆಗಿರ್ಬೇಕು ಇದಕ್ಕೆ. ಚೆನ್ನಾಗಿ ಕಾಣಿಸ್ತೈತೆ ಬಿಡಿ ನಿಮ್ಮ ಸೀರೆ ಮೇಡಮ್. ನಾವು ಹಿಂಗೆ ಮಾಡ್ತಾಯಿದ್ವಿ ಚಿಕ್ಕ ಹುಡುಗ ಮಕ್ಕಳಿದ್ದಾಗ. ನೋಡಿ ಕೋಳಿಗೆ ಇವಾಗ ಬೆಳಗಾಗೈತಿ. ನಾವು ಸೀರೆ ಉಟ್ಕೊಂಡು ಓಡಾಡ್ತಾಯಿದ್ವಿ ಚಿಕ್ಕ ಹುಡುಗರಿದ್ದಾಗ. ಮತ್ತು ಎಲ್ಲ ಹುಣಸೆ ಹಣ್ಣೆಲ್ಲ ಬಿಡಿಸ್ಕೊಬಂದಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಹಸಿರು ಇರುತ್ತೆ ದ್ವಾರಹಣ್ಣು ಅಂತ, ಅದನ್ನು ನಾವು ಅವಾಗೆಲ್ಲ ತಿಂತಾಯಿದ್ವಿ ಊರಲ್ಲಿದ್ದಾಗ. ತುಂಬ ಚೆನ್ನಾಗಿರೋದು, ಸ್ವೀಟಾಗಿರೋದು, ಹುಳಿಯಾಗಿರೋದು ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ನೋಡಿ, ಎಲ್ಲ ಹಣ್ಣಾಗಿದೆ. ಇದರೊಳಗೆ ಬೀಜ ಇರುತ್ತೆ, ಎಲ್ಲ ಬಿಡಿಸಿ ಮಾಡಬೇಕು. ನಮ್ಮದು ಹೊಲ್ದ ಹತ್ರ ಹುಣಸೆ ಮರ ಇತ್ತು, ನನ್ನ ದೇವಸ್ಥಾನ ಎದುರುಗಡೆ ಇದೆ ಅಂತ ತೋರಿಸ್ತಿದ್ನಲ್ಲ, ಅದನ್ನೆಲ್ಲ ಈಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಅಲ್ಲಿ ಸಿಕ್ಕಿದ್ದೋ ಎಲ್ಲಿ ಸಿಕ್ಕಿದ್ದೋ ಗೊತ್ತಿಲ್ಲ. ಸೊ ಎಲ್ಲ ಬಿಡಿಸ್ಕೊಬಂದು ಇಟ್ಟಿದ್ದಾರೆ. ಹುಣಸೆ ಹಣ್ಣು ಮಾಡಬೇಕು, ನಾಳೆ ಮಕ್ಳ ಕೈಲಿ ಮಾಡಿಸ್ಬೇಕು. ಅವ್ರಿಗೂ ಗೊತ್ತಾಗಬೇಕಲ್ಲ ಯಾವ ರೀತಿ ಹುಣಸೆ ಹಣ್ಣು ಮಾಡೋದು, ಬೀಜ ಯಾವ ರೀತಿ ಇರುತ್ತೆ, ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದನ್ನೆಲ್ಲ ಸಿಪ್ಪೆ ತೆಗೆದ್ರೆ ಇದರೊಳಗೆ ಬೀಜ ಸಿಗುತ್ತೆ, ಇದು ಹುಣಸೆ ಹಣ್ಣಾಗುತ್ತೆ. ಸೊ ನಾಳೆ ಮಕ್ಳ ಕೈಲಿ ಇದೆಲ್ಲ ಬಿಡಿಸಿ ಅಂತ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಕುಂಡ್ರಿಸಿ ಅವ್ರ ಕೈಲೇ ಮಾಡಿಸೋಣ ಅಂತ. ಈಗ ಏನೋ ಸ್ವಲ್ಪ ಒಬ್ಬಟ್ಟು ಉಳಿದಿತ್ತು ಅಂತ ಈಗೆಲ್ಲ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸೊ ರೈಸ್ ಈಗ ದೇವ್ರು ಬರ್ತಾ ಇದೆ ಈಗ. ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ದೇವ್ರು ಬರ್ತಾ ಇದೆ ಮನೆ ಹತ್ರ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ವೆರುಷ ಹೋಗ್ತಾವಳು ನೋಡಿ ಬರೋ. ನಮ್ಮವನು ಫ್ರೆಂಡ್ಸ್ ಇವರೆಲ್ಲ ಇಲ್ಲಿಯವರು. ಮಗಳು ಜೋಗಲ್ಲಿ ಆಡ್ತಿದ್ದಾಳಲ್ಲ, ಇಬ್ಬರು ಕೂತ್ಕೊಂಡು ಆಡ್ತೀರಾ? ನೀವು ಯಾಕೆ ಇದನ್ನು ಮಾಡಿದ್ರಾ? ಫ್ಲಾಶ್ ಲೈಟ್ ಇಲ್ಲ ಆಂಟಿ. ಮೊದಲು ಹಬ್ಬ ಅಂದರೆ ದೇವರು ಹೊರೋದಕ್ಕೆ ಮೆರವಣಿಗೆಗೆ ಎಲ್ಲ ತುಂಬ ಜನ ಬರ್ತಾಯಿದ್ರು. ಈಗ ಹಬ್ಬದಲ್ಲೂ ದೇವ್ರು ಹೊರೋದಕ್ಕೆ ಜನನೇ ಇರಲ್ಲ. ಈಗ ಟ್ರ್ಯಾಕ್ಟರ್ಗಳ ಮೇಲೆ ದೇವ್ರನ್ನ ಕೂರಿಸ್ಕೊಂಡು ಮೆರವಣಿಗೆ ತರ್ತಾರೆ. ಸೊ ಅಲ್ಲಿ ನೋಡಿ ಕುಣಿಯೋ ದೇವರಿದು, ಅಂದರೆ ಗ್ರಾಮದಮ್ಮನೆ ಹೊತ್ಕೊಂಡು ಕುಣಿತಾರೆ ಆ ದೇವರಿದು. ಇದು ಟ್ರ್ಯಾಕ್ಟ್ರಲ್ಲಿ ಇಟ್ಟಿರೋವಂಥದ್ದು ಆಂಜನೇಯ. ಸೊ ಹಾಗಾಗಿ ಈಗ ಎಲ್ಲನೂ ನೋಡಿ ಅಲ್ಲಿ ಕುಣಿಸ್ತಾ ಇರೋವಂಥದ್ದು ದೇವ್ರನ್ನ. ಮಕ್ಕಳೆಲ್ಲ ಟ್ರ್ಯಾಕ್ಟರ್ ಒಳಗಡೆ ಹತ್ತಿ ಕೂತ್ಬಿಟ್ಟಿದ್ದಾರೆ. ನನ್ನ ಮಗಳಿಗೂ ಇಷ್ಟ. ಲಾಸ್ಟ್ ಇಯರ್ ಊರ ಹಬ್ಬದಲ್ಲಿ ಅವಳು ಟ್ರ್ಯಾಕ್ಟರ್ ಒಳಗಡೆ ಈ ಥರ ಮಕ್ಕಳ ಜೊತೆ ಎಲ್ಲ ಹತ್ತಿ ಕೂತ್ಕೊಂಡಿದ್ಲು. ಸೊ ತುಂಬ ಖುಷಿ, ಮಕ್ಕಳಿಗೆ ಒಂಥರ ಆಸೆ ಅವ್ರಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.
ಯುಗಾದಿ ಹಬ್ಬ ಎಲ್ಲ ಆಯಿತು. ಇವತ್ತು ಹೊಸ್ದಡ್ಕು ಮಾರನೇ ದಿನ. ಸೊ ನಾವು ಇವಾಗ ಚಿಕನ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಸೊ ನಮ್ಮದು ಮರಿ ಇನ್ನು ಇವತ್ತು ಸಂತೆಗೆ ಹೋಗಿ, ಶುಕ್ರವಾರ ಅಲ್ಲ ಇವತ್ತು ಸಂತೆಗೆ ಹೋಗಿ ಮರಿ ಎಲ್ಲ ಆಲ್ರೆಡಿ ತೊಗೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಮಟನ್ ಬರೋದು ಲೇಟು. ಹಾಗಾಗಿ ಮಕ್ಕಳು ಮಟನ್ ತಿನ್ನಲ್ವಲ್ಲ, ಹಾಗಾಗಿ ಚಿಕನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ನು ತೊಗೊಂಡು ಬಂದಿದ್ದಾರೆ ಮಾವ. ಈಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿ ಸ್ಪೆಷಲ್ಲಾಗಿ ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಇವತ್ತು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮ್ಗೂ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ಬಿರಿಯಾನಿಗೆ ದಪ್ಪದು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಒಂದು 4-5 ಟೊಮೆಟೊ, ಸ್ವಲ್ಪ ಪುದೀನ, ಇನ್ನೊಂದು ಸ್ವಲ್ಪ ಇದೆ, ಅತ್ತೆ ಕಿತ್ಕೊಂಬರಕ್ಕೆ ಹೋಗಿದ್ದಾರೆ ಈಗ ಮನೆ ಹಿಂದೆ ಗಿಡದಲ್ಲಿ. ಸೊ ಇದು ನಾಟಿ ಪುದೀನ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅತ್ತೆ ಇನ್ನೊಂದು ಸ್ವಲ್ಪ ಪುದೀನ ಸೊಪ್ಪೆಲ್ಲ ಕಿತ್ಕೊಂಡು ಬಂದರು. ಈಗ ರುಬ್ಕೊಳ್ಳೋದಕ್ಕೆ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಈಗ ಇಷ್ಟು ಶುಂಠಿ ಬೆಳ್ಳುಳ್ಳಿ, ಇದೆಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬೋಣ. ಈಗ ಘಾಟ್ ಹೊಡಿತಾ ಇದೆ. ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಗಿದೆ. ಈಗ ಪುದೀನ, ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪಿದ್ರು ಹಾಕೊಬೋದು. ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ರುಬ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿದ್ರು ಹಾಕ್ಕೊಂಡು ರುಬ್ಕೊಬೋದು. ಈಗ ಇದೆಲ್ಲ ಒಗ್ಗರಣೆಗೆ ಇದನ್ನು ಕಣ್ಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಹುಳಿಯಾಗಿ ಚೆನ್ನಾಗಿರುತ್ತೆ ಚಿಕನ್ನು. ಸೊ ಇಲ್ಲೆಲ್ಲ ಚಿಕನ್ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀವಿ. 1 kg ಅಷ್ಟು ಚಿಕನ್ ಇದೆ. ಈ ಥರ ಚಿಕನ್ ಎಲ್ಲ ಕಬಾಬ್ಗೆ ಅಂತ ಹೇಳಿ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ. ಸೊ ಎಣ್ಣೆ ನಿಮಗೆ ಎಷ್ಟು ಬೇಕೋ, ಅಕ್ಕಿ ಎಷ್ಟು ಹಾಕ್ತಿರೋ ನೋಡಿಕೊಂಡು ಹಾಕೋಬೋದು. ಇಷ್ಟು ಸಾಕು ಎಣ್ಣೆ. ಈಗ ಎಣ್ಣೆ ಕಾಯ್ತಾ ಇದೆ. ಈಗ ಪಲಾವ್ ಸಾಮಾನು ಇದು ಪ್ಯಾಕೆಟ್ ಬರುತ್ತಲ್ವ, ಒಂದು 10 ರೂಪಾಯಿ ಪ್ಯಾಕೆಟು, ಅದರಲ್ಲೇ ಎಲ್ಲ ಮಿಕ್ಸ್ ಇರುತ್ತಲ್ವ, ಆ ರೀತಿದು ಹಾಕ್ತಾಯಿದ್ದೀನಿ ಈಗ. ಸೋಂಪು ಇದ್ರೂ ಹಾಕೊಬೋದು. ಇದರಲ್ಲೂ ಇದೆ ಸೋಂಪು, ಆದರೆ ಅಷ್ಟೊಂದು ಜಾಸ್ತಿ ಇಲ್ಲ, ಎಲ್ಲ ಸ್ವಲ್ಪ ಹಾಕಿರ್ತಾರೆ. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕೊಳ್ಳೋಣ. ಮಸಾಲೆ ಹಾಕಿದ ತಕ್ಷಣ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ 1-2 ಈರುಳ್ಳಿ ಹಾಕ್ಕೊತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬೇಕಾದರೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಬೋದು. ಈಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಏನು ಗ್ರೈಂಡ್ ಮಾಡ್ಕೊಳ್ಳಿಲ್ಲ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 5-6 ಟೊಮೆಟೊ ಸಣ್ಣದು. ಟೊಮೆಟೊನು ನೀಟಾಗಿ ಬೇಯಬೇಕು, ಮ್ಯಾಶ್ ಆಗಬೇಕು, ಆಗ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ನಾನು ಬಿರಿಯಾನಿ ಪೌಡರ್ ತರಿಸ್ಕೊಂಡಿದ್ದೀನಿ ಅಂಗಡಿಲಿ. ಈಗ 1 kg ಚಿಕನ್ನ ಹಾಕ್ಕೊತಾ ಇದ್ದೀನಿ. ಈಗ ಚಿಕನ್ನ ಏನು ಮ್ಯಾರಿನೇಷನ್ ಏನು ಮಾಡಿಲ್ಲ, ನೀಟಾಗಿ ತೊಳೆದಿಟ್ಕೊಂಡು ಈಗ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ, ಯಾಕಂದರೆ ಚಿಕನಲ್ಲಿ ಸ್ವಲ್ಪ ಸ್ಮೆಲ್ ಏನಾದರೂ ಇದ್ದರೆ ಅದು ಹೋಗುತ್ತೆ ಅಂತ ಹೇಳಿ.
ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಆದರೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದಲ್ವ, ಹಾಗಾಗಿ ಖಾರ ಇರಲಿ ಅಂತ ಹೇಳಿಬಿಟ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದೆರಡು ಚಿಕನ್ ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ, ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಿರಿಯಾನಿ. ಎಲ್ಲ ಮಸಾಲೆ ಹಾಕಿದ್ದೀವಲ್ಲ, ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಬೇಕು. ಚಿಕನ್ಗೆ ನೀಟಾಗಿ ಮಸಾಲೆ ಎಲ್ಲ ಹಿಡಿದಾದ್ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ನೀವು ಅಕ್ಕಿ ಎಷ್ಟು ಹಾಕಿರ್ತೀರ ಅದನ್ನು ನೋಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು. ಇದೆಲ್ಲ ನೀಟಾಗಿ ಎಣ್ಣೆ ಬಿಡುತ್ತೆ ಸ್ವಲ್ಪ ಬೆಂದಾದಮೇಲೆ. ಆಮೇಲೆ ನಾವು ಅಕ್ಕಿ ಸೇರಿಸ್ಕೊಳ್ಳೋ ಅಂಥದ್ದು. ಬಾಸುಮತಿ ರೈಸ್ ಇದ್ದರೂ ಸೇರಿಸ್ಕೋಬೋದು, ಅಥವಾ ನಾರ್ಮಲ್ ಜೀರಾ ರೈಸ್, ಬುಲೆಟ್ ರೈಸ್ ಯಾವುದಾದ್ರೂ ಹಾಕ್ಬೋದು. ನೋಡಿ ಈಗೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಅಕ್ಕಿ ಎಲ್ಲ ಸೇರಿಸ್ಕೊತೀನಿ. ಹಾಕೊಂಡ್ಬಿಡ್ಬೋದು. ಈಗ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಳ್ಳೋಣ. ನೋಡಿ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಹಾಕಿದ್ದೀನಿ. ಇನ್ನು ಕುಕ್ಕರ್ ಕೂಗೋದೊಂದೇ ಬ್ಯಾಲೆನ್ಸು. ಮಕ್ಕಳು ಆಲ್ರೆಡಿ ಕಾಯ್ತಾ ಇದ್ದಾರೆ ಬಿರಿಯಾನಿಗೋಸ್ಕರ. ಆಲ್ರೆಡಿ ಟೈಮ್ 9:30 ಆಗಿದೆ. ಈಗ ಮಕ್ಕಳೆಲ್ಲ ಹೊರಗಡೆ ಚಾಪೀಸಲ್ಲೆಲ್ಲ ರಂಗೋಲಿ ಬಿಟ್ಕೊಂಡು ಆಟಾಡ್ತಾಯಿದ್ರು. ಈಗ ಇಲ್ಲಿ ಅಜ್ಜಿ ಮೊಮ್ಮಗಳು ಇದ್ದರು, ಹುಣಸೆಹಣ್ಣೆಲ್ಲ ಬಿಡಿಸ್ತಾ ಇದ್ದಾರೆ. ಹುಣಸೆಹಣ್ಣು ಪಲಾವ್ ಮಾಡಬೇಕಾ? ಹುಳಿ ಬಾಯಿಗೆ ಇಕ್ಕಾಗಲ್ಲ ಆಮೇಲೆ ಅಷ್ಟೇ. ಹುಣಸೆಹಣ್ಣೆಲ್ಲ ಬಿಡಿಸಿ ಅದ್ರಲ್ಲಿ ಬೀಜ ಆಯ್ತಲ್ಲ, ಅದನ್ನೆಲ್ಲ ತೆಗಿಯಲ್ವ ಈಗಲೇ? ಕೆಚ್ಚಬೇಕಿವ. ಹೌದೇ, ಅಲ್ಲಿರೋದು ಕೆಚ್ಚಬೇಕು, ಇದು ಕೆಚ್ಚ ಬಿಸಿಲ ಕೆಚ್ಚಬೇಕು. ಕೆಚ್ಚಿದ್ರಲ್ಲ ಮೆತ್ಬೇಕು. ನೆನ್ನೆ ಹೊಲ್ ತಗೊಂಡಿದ್ದೀನಲ್ಲ, ಇವತ್ತು ಹೋಗಿದ್ದು ಸಿಗೋ. ಕಿತ್ತು ರಜೆ ಬಂದಮೇಲೆ ಬಂದು ಹಿಂಗೆ ಹುಣಸೆಹಣ್ಣು ಕಾಯೆಲ್ಲ ಚಚ್ಚಬೇಕು, ಬೀಜ ಮಾಡಿ ಹುಣಸೆಹಣ್ಣು ಮಾಡಿ. ಹಾಂ, ಇನ್ನೇನು ಎಷ್ಟು ಚೆನ್ನಾಗಿಲ್ವಾ ಬಿಡ್ಸೋಕ್ಕೆ? ತೆಗಿ ಅದನ್ನೆಲ್ಲ. ಅದು ಅಂಟ್ಕೊಂಡೈತೆ ಅಷ್ಟೇ, ಏನು ಗಲೀಜಲ್ಲ ಅದು. ಬಿದ್ದಿತ್ತಲ್ಲ, ಕತ್ಲಾಗೋಯ್ತು, ಗಾಳಿಗೆ ಬಿದ್ದೋಗಿತ್ತು. ಅದೇ ಮರ ಕಟ್ ಮಾಡಿಬಿಟ್ರ ಅದು ಹುಣಸೆ ಮರ? ಅದು ಕಟ್ ಮಾಡ್ಕೊಂಡು. ಹಾಯ್ ಬೇಬೀಸ್, ಇನ್ನೂ ರಂಗೋಲೆ ಬಿಟ್ಟು ಮುಗಿಲಿಲ್ವಾ? ಹಾಂ, ನೋಡಿ ನಮ್ಮನೆ ಮುಂದೆ ಇಲ್ಲೆಲ್ಲ ಚಾಪೀಸಲ್ಲಿ ರಂಗೋಲೆ ಬಿಟ್ಟು ಈಗ ಅಲ್ಲೋಗಿದ್ದಾರೆ ಅವ್ರ ಮನೆ ಮುಂದೆ ರಂಗೋಲಿ ಬಿಡೋಕ್ಕೆ. ಇವರಿಬ್ಬರು ಅಕ್ಕ ತಂಗಿರು, ಅವ್ರಿಗೆತ್ತಿ ಮಗಳು. ಇಬ್ಬರು ಅಕ್ಕ ತಂಗಿರು, ಇಬ್ಬರು ರಂಗೋಲಿ ಬಿಡೋಕ್ಕೆ ಓಡಾಡ್ತಾವ್ರೆ. ಚೆನ್ನಾಗಿದೆ. ತಿರ್ಗಾ ಅದನ್ನೇನು ಡೆಕೋರೇಷನ್ ಮಾಡಬೇಡಿ, ಸರಿನಾ? ಈಗ ಬನ್ನಿ ಹುಣ್ಸೆಹಣ್ಣು ಬಿಡಿಸಿ, ಕೈ ತೊಳ್ಕೊಬಾ ನೀಟಾಗಿ. ಹಾಂ, ಹೋಗಿ ಕೈ ತೊಳ್ಕೊಬನ್ನಿ, ಹ್ಯಾಂಡ್ ವಾಶ್ ಮಾಡಿ. ಕುಕ್ಕರ್ ಬಿಟ್ಟಿದೆ, ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಎಲ್ಲ ಮಸಾಲೆ ಎಲ್ಲ ಒಂದು ಕಡೆಗೆ ಬಂದಿರುತ್ತೆ, ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಬಿರಿಯಾನಿ ಪೌಡರ್ ಎಲ್ಲ ಹಾಕಿ ಮಾಡಿದ್ದೀನಲ್ಲ, ಸೂಪರ್. ಟೇಸ್ಟ್ ಹೇಗಿದೆ ನೋಡೋಣ. ಮಕ್ಕಳಿಗೆಲ್ಲ ಮಟನ್ಗಿಂತ ಚಿಕನ್ನೇ ತುಂಬ ಇಷ್ಟ ಆಗುತ್ತೆ. ಸೊ ನನಗೆ ಮಕ್ಕಳು ಯಾವುದು ಇಷ್ಟಪಡ್ತಾರೋ ಅದನ್ನು ಮಾಡಿಕೊಡೋದ್ರಲ್ಲಿ ನನಗಂತೂ ಸಖತ್ ಖುಷಿ ಇದೆ. ಅವ್ರು ತಿಂದು ಖುಷಿಪಟ್ಟರೆ ನನಗೂ ಅಷ್ಟೇ ಸಾಕು. ಸೊ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ
ಸೊ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ. ಸೊ ಅಕ್ಕಿ ನೋಡಿ ಎಷ್ಟು ಉದುರಾಗಿ ಚೆನ್ನಾಗಾಗಿದೆ. ಸೊ ಬಿರಿಯಾನಿ ಮುಗೀತು. ಸೊ ಬನ್ನಿ ಟೇಸ್ಟ್ ಮಾಡಿ ಹೇಳ್ತಾರೆ ಮಕ್ಕಳು, ನೋಡೋಣ ಹೇಗಿದೆ ಅಂತ. ಸೊ ಬಿರಿಯಾನಿ ಕಬಾಬ್ ರೆಡಿಯಾಗಿದೆ. ನನ್ನ ಮಗಳದು ಇವತ್ತು ಹೊಸದಡಕ್ಕಿನ್ನ ಊಟ ಇದೇನೇ. ಸೊ ಮಕ್ಳಿಗೆ ಇಷ್ಟ ಆಗಿರೋವಂಥ ಬಿರಿಯಾನಿ ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಳು. ತಗೋ, ಬಿರಿಯಾನಿ ಹೆಂಗಿದೆ ಅಂತ ಟೇಸ್ಟ್ ನೋಡಿ ಹೇಳಬೇಕು. ಯಾಕಂದರೆ ನಮ್ಮ ವ್ಯೂವರ್ಸ್ ಎಲ್ಲರೂ ಹೇಗಿದೆ, ಚೆನ್ನಾಗಿದೆಯಾ ಹೇಗೆ ಅಂತ ಕೇಳ್ತಾರೆ. ಟೇಸ್ಟ್ ಮಾಡಿ ಹೇಳು. ಹೇಗಿದೆ ಮೋನು? ಚೆನ್ನಾಗಿದೆಯಾ? ಮೆರುಷ ಚೆನ್ನಾಯ್ತಾ? ಅವಳು ಬಿರಿಯಾನಿ ಬೇಡ ಅಂತೆ, ಬರೀ ಕಬಾಬ್ ಸಾಕಂತೆ. ನಿಂಗೆ ಚೆನ್ನಾಯ್ತೇನೋ? ಇವತ್ತು ಸೀರೆ ಉಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ ನಮ್ಮ ಮಗು.